ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಮನೆ ಕಟ್ಟಾಯಿತು, 1 ಇಯರ್ ಆಯಿತು, 2 ಇಯರ್ ಆಯಿತು, ಆಗ್ತಾ ಇದ್ದಂಗೆ ಶುರು ಆಗುತ್ತೆ ಮೇಂಟೆನೆನ್ಸ್. ಯಾವುದೇ ಕಂಪ್ನಿಗಳು ಮಾಡಲಿ ಡೆಫಿನೆಟ್ಲಿ ಮೇಂಟೆನೆನ್ಸ್ ಅಂತ ಇರೋದಿಲ್ಲ, ಅದು ಒಂಥರ ನಮ್ಮ ಜೊತೆ ಲೈಫ್ ಲಾಂಗ್ ಇರುವಂಥದ್ದೇ. ಅದೇ ರೀತಿಯಲ್ಲಿ ಮನೆ ಅಂತಂದಾಗ ಅನೇಕ ರೀತಿಯ ಮೇಂಟೆನೆನ್ಸ್ಗಳು ಬರ್ತಾ ಇರುತ್ತೆ. ಇವೆಲ್ಲದಕ್ಕೂ ನೀವು ಪ್ರಿಪೇರ್ ಆಗಿರಬೇಕು. ಹೌದು ವೀಕ್ಷಕರೇ, ಸೊ ಈ ವಿಡಿಯೋ ನೋಡಿದ್ರೆ ಎಲ್ಲದಕ್ಕೂ ಮುಂಚೆನೇ ರೆಡಿಯಾಗಿರ್ತೀರ ಆ್ಯಂಡ್ ಪೀಸ್ ಆಫ್ ಪಾಯಿಂಟ್ ಕೂಡ ಇರುತ್ತೆ. ಆ ಸಮಯಕ್ಕೆ ತಕ್ಕಾಗಿ ಏನು ಮಾಡಬೇಕು ಅಂತ ನೆಟ್ಟಲ್ಲಿ ಹುಡ್ಕೋಬದಲು ಈ ವಿಡಿಯೋ ನೋಡ್ಕೊಂಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಅದಕ್ಕೆ ಯಾವ ರೀತಿಯ ಕೆಮಿಕಲ್ಗಳನ್ನು ಯೂಸ್ ಮಾಡಬೇಕು, ಕೆಮಿಕಲ್ಗಳು ಬೇಕಾಗುತ್ತೆ, ಆ ಕೆಮಿಕಲ್ಗಳ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿರ್ತೀನಿ. ಆ್ಯಂಡ್ ಅಷ್ಟೇ ಅಲ್ಲದೆ ನಾನು ಹೇಳಿದ್ದೇ ಕೆಮಿಕಲ್ ತೊಗೊಬೇಕು ಅಂತಿಲ್ಲ, ಯಾಕಂತಂದರೆ ಅದು ಪ್ರಮೋಷನ್ ಮಾಡ್ದಂಗೆ ಆಗುತ್ತೆ. ಬಟ್ ಇದಕ್ಕೆ ಅಲ್ಟರ್ನೇಟಿವ್ ಆಗಿರುವಂಥ ಯಾವುದೇ ಕೆಮಿಕಲ್ ಬೇಕಾದರೂ ಕೂಡ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್, ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ. ದಯವಿಟ್ಟು ಪರ್ಚೇಸನ್ನು ಮಾಡ್ಬೋದು. ಮೇಯ್ನಾಗಿ ಮೇಂಟೆನೆನ್ಸ್ ಬಗ್ಗೆ ಯಾರೂ ನಿಮ್ಗೆ ಹೇಳೋದಿಲ್ಲ. ಯಾವುದೇ ಕಂಪನಿಗಳಾದರೂ ಕೂಡ ನಾವು 1 ವರ್ಷ ನೋಡ್ಕೊತೀವಿ ಅಂತ ಹೇಳ್ತಾರೆ ಬಿಟ್ರೆ ಆಮೇಲೆ ಏನೇನು ಮೇಂಟೆನೆನ್ಸ್ ಬರುತ್ತೆ ಅದೆಲ್ಲ ನೀವು ಅನುಭವಿಸಿದಾಗೆ ಗೊತ್ತಾಗೋದು. ಬಟ್ ಇವತ್ತು ಈ ವಿಡಿಯೋ ನೋಡಿಬಿಟ್ರೆ ನೀವು ಅನುಭವಿಸೋದೇ ಬೇಡ, ಮುಂಚೆನೇ ರೆಡಿಯಾಗಿದ್ದುಬಿಡ್ತಾರೆ ವೀಕ್ಷಕರೇ. ಈ ಭರವಸೆ ಕನ್ನಡಕ್ಕವರದ್ದು ಅಂತ ಹೇಳ್ಬೋದು. ಆ್ಯಂಡ್ ಮೇಂಟೆನೆನ್ಸ್ ಫ್ರೀ ಆಗಿರುವಂಥ ಮನೆ ಬೇಕು ಅಂತಂದರೆ, ಅಂದರೆ ಲೆಸ್ ಮೇಂಟೆನೆನ್ಸ್ ಇರುವಂಥ ಮನೆ ಬೇಕು ಅಂತಂದರೆ ಆಬ್ವಿಯಸ್ಲಿ ನೀವು ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕ್ಕವರ ನಮಗೆ ಕೆಲಸ ಕೊಡ್ಬೋದು ಅಂತ ಹೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಮೊದಲನೇದಾಗಿ ಬರ್ತಾ ಇರೋಂಥದ್ದು ಗ್ರೌಟಿಂಗ್. ತುಂಬ ಜನ ಏನು ಮಾಡ್ತಾರೆ ಅಂದರೆ ಗ್ರೌಟಿಂಗಿಗೆ ವೈಟ್ ಸಿಮೆಂಟು ಅಥವಾ ಗ್ರೌಟಿಂಗ್ ಪೌಡರ್ ಹಾಕಿಬಿಟ್ಟು ಫಿನಿಶಿಂಗ್ ಮಾಡಿಬಿಡ್ತೀರಾ. ಮನೆ ಒಳಗಡೆ ಇದ್ದರೆ ಓಕೆ, ಆದರೆ ಬಾತ್ರೂಮು, ಟೆರಸ್ಸು, ಬಾಲ್ಕನಿ, ಓಪನ್ ಏರಿಯಾ ಎಲ್ಲೇ ಇದ್ದರೂ ಕೂಡ ಈ ರೀತಿ ಗ್ರೌಟಿಂಗನ್ನು ಹಾಕಬಾರ್ದು. ಇಲ್ಲಿ ನೀವು ಎಪಾಕ್ಸಿ ಗ್ರೌಟಿಂಗನ್ನು ಯೂಸ್ ಮಾಡಬೇಕು ವೀಕ್ಷಕರೇ. ಎಸ್ಪೆಷಲಿ ರಾಫ್ದು T13 ಇಲ್ಲಾಂತಂದರೆ ನಿಮಗೆ SP100 ಅಂತ ಆನ್ಲೈನಲ್ಲಿ ಸಿಗುತ್ತೆ. ಆ ರೀತಿ ಎಪಾಕ್ಸಿ ಗ್ರೌಟಿಂಗನ್ನು ಓಪನ್ ಏರಿಯಾಗಳಲ್ಲಿ ಯೂಸ್ ಮಾಡಿ ವೀಕ್ಷಕರೇ. ಈ ರೀತಿ ಯೂಸ್ ಮಾಡೋದ್ರಿಂದ 10 to 20 ಇಯರ್ಸ್ವರೆಗೂ ಕೂಡ ಯಾವುದೇ ರೀತಿಯ ಲೀಕೇಜ್ಗಳಾಗಲಿ ಇಲ್ಲಿ ಬರೋದಿಲ್ಲ. ಒಂದು ವೇಳೆ ನೀವೇನಾದರೂ ಮಾಮೂಲಿ ಗ್ರೌಟಿಂಗ್ ಪೌಡ್ರನ್ನ ಟೈಲ್ಸ್ ಮಧ್ಯದಲ್ಲಿ ಜೋಡಣೆಯಲ್ಲಿ ಹಾಕಿದ್ರಿ ಅಂದ್ಕೊಳ್ಳಿ, ಅದು ಡೆಫಿನೆಟ್ಲಿ 5 ಇಯರ್ಸ್ ಒಳಗಡೆ ಸೌದೋಗ್ಬಿಡುತ್ತೆ. ಆ್ಯಂಡ್ ಅಲ್ಲಿಂದ ನೀರು ಒಳಗಡೆ ಹೋಗಿ ಅದು ನಿಮ್ಮ ಸೀಪೇಜಸ್ಸನ್ನು ಉಂಟು ಮಾಡುತ್ತೆ. ಗೋಡೆಗಳಲ್ಲಿ ಪುಟ್ಟಿ ಹೇಳೋದು ಅಂತ ಹೇಳ್ತಲ್ಲ, ಆ ರೀತಿ ಬರೋದಕ್ಕೆ ಕಾರಣನೇ ಈ ರೀತಿ ಕ್ರ್ಯಾಕ್ಗಳು. ಗೊತ್ತಾಗಲ್ಲ ನಮಗೆ ಆ್ಯಕ್ಚುಲಿ. ನೀವು ಹೇಳ್ಬೋದು ಕ್ಲೀನ್ ಆಗಿದೆ, ಏನೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಬಟ್ ಅದರೊಳಗಡೆ ಸ್ಮಾಲ್ ಆಗಿರೋಂಥ ಮೈಕ್ರೋ ಕ್ರ್ಯಾಕ್ಗಳು ಇದ್ದೇ ಇರುತ್ತೆ, ಹೋಲ್ ಇದ್ದೇ ಇರುತ್ತೆ. ಅಲ್ಲಿಂದ ನೀರಂತೂ ಈಸಿಯಾಗಿ ಒಳಗಡೆ ಹೊರಟೋಗ್ಬಿಡುತ್ತೆ. ಸೊ ಎಪಾಕ್ಸಿ ಗ್ರೌಟಿಂಗನ್ನು ಓಪನ್ ಏರಿಯಾಗಳಲ್ಲಿ ಮಾಡೋದನ್ನು, ಎಸ್ಪೆಷಲಿ ಬಾತ್ರೂಮಲ್ಲಿ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಅಷ್ಟೇ ಅಲ್ಲದೆ ಬಾತ್ರೂಮ್ ಫ್ಲೋರ್ ಮಾಡಬೇಕಿದ್ರು ಕೂಡ ಮುಂಚೆ ವಾಟರ್ ಪ್ರೂಫಿಂಗನ್ನು ಯೂಸ್ ಮಾಡಬೇಕು. ಓಕೆನಾ. ಡಾಕ್ಟರ್ ಫಿಕ್ಸಿಟಿಗೆ ಅವರ 300 ಏನೋ ಬರುತ್ತೆ. ಸೊ ಅದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಅದನ್ನು ಯೂಸ್ ಮಾಡೋದನ್ನು ಮರಿಬೇಡಿ. ಅದು ಮಾಡಿ ಅದ್ರ ಮೇಲೆ ಮಡ್ಡಿ ಮಾಡಿ ಅದ್ರ ಮೇಲ್ಗಡೆ ಟೈಲ್ಸ್ ಹಾಕಿ ಅದ್ರ ಮೇಲ್ಗಡೆ ನೀವು ಇಲ್ಲಿ ಎಪಾಕ್ಸಿ ಗ್ರೌಟಿಂಗನ್ನು ಮಾಡಲೇಬೇಕು. ದಿಸ್ ಇಸ್ ದ ಮೇನ್ ಮೇಂಟೆನೆನ್ಸ್. ನಿಮ್ಮ ಮನೆಯಲ್ಲಿ ಸಿಪೇಜ್ ಬರಬಾರ್ದು ಅನ್ನೋ ಕಾರಣಕ್ಕೆ ಬರುವಂಥದ್ದು. ಎರಡನೇದಾಗಿ ಬರ್ತಾ ಇರುವಂಥದ್ದು ಡ್ಯಾಂಪ್ನೆಸ್ ಇನ್ ವಾಲ್. ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಇದನ್ನು ಡ್ಯಾಂಪ್ನೆಸ್ ಅಂತ ಕರೀತಾರೆ. ನಾನು ಹೇಳಬೇಕಾಗೇ ಇಲ್ಲ, ಯಾಕಂತಂದರೆ ಇದು ಮೋಸ್ಟ್ ಕಾಮನ್, ಅಂದರೆ ಸಾಂಕ್ರಾಮಿಕ ರೋಗ ಇದ್ದಂಗೆ ಎಲ್ಲರ ಮನೇಲೂ ಕೂಡ ಡ್ಯಾಂಪ್ನೆಸ್ ಅನ್ನೋದು ಬಂದೇ ಬರುತ್ತೆ. ಎಲ್ಲಿಂದಾದರೂ ನೀರು ಬಂದೇ ಬರುತ್ತೆ, ಎಲ್ಲಿಂದಾದರೂ ಮಾಯಿಶ್ಚರ್ ಅಟ್ಯಾಕ್ ಆಗೇ ಆಗುತ್ತೆ. ನಿಮ್ಮ ಮನೆಯ ಯಾವುದೇ ಮೂಲೆಯಲ್ಲಾದರೂ ಕೂಡ ನಿಮಗೊಂದು ಡ್ಯಾಂಪ್ನೆಸ್ ಸಿಗುತ್ತೆ ವೀಕ್ಷಕರೇ. ಬಟ್ ಡ್ಯಾಂಪ್ನೆಸ್ ಬಂತು ಅಂತ ಹೇಳ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಿರೋದೇ ಸರಿ ಇಲ್ಲ ಇವರು ಅಂತ ಅವ್ರನ್ನ ಬೈಕೊಂತ ಕೂತ್ಕೊಳ್ಳೋ ಬದಲು ಅದನ್ನು ಕ್ಲಿಯರ್ ಮಾಡೋದನ್ನು ನೀವು ನೋಡ್ಕೊಳ್ಳಿ. ಬನ್ನಿ ಹೇಳ್ಕೊಡ್ತೀನಿ. ಸೊ ಮೇಯ್ನಾಗಿ ನೀವು ಮಾಡಬೇಕಾಗಿರುವಂಥದ್ದು ಏನಂತಂದರೆ ಆ ಡ್ಯಾಂಪ್ನೆಸ್ ಇರುವಂಥ ಜಾಗವನ್ನು ಪೂರ್ತಿ ಪೇಂಟ್ ರಿಮೂವ್ ಮಾಡಬೇಕು. ಅಲ್ಲಿ ನೀಟಾಗಿ ನೀವು ಮಾಡಬೇಕಾಗಿರುವಂಥದ್ದು ಏನು ಪ್ಲಾಸ್ಟ್ರಿಂಗ್ ಮಾಡಿರ್ತಾರಲ್ಲ ಅದನ್ನು ಕೂಡ ಸ್ವಲ್ಪ ರಿಮೂವ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಕಂಪ್ಲೀಟ್ ರಿಮೂವ್ ಮಾಡಿಬಿಟ್ಟು ಮೇಯ್ನಾಗಿ ಲೀಕೇಜನ್ನು ಚೆಕ್ ಮಾಡಬೇಕಾಗುತ್ತೆ. ಎಲ್ಲಿಂದ ಬರ್ತಾ ಇದೆ ನೀವು. ಓಕೆ, ಮೇಲ್ಗಡೆ ನೀವು ಅದನ್ನು ಅಪ್ಲೈ ಮಾಡೋಣ ಸೆಕೆಂಡ್ರಿ. ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಯಾಕೆ ಡ್ಯಾಂಪ್ನೆಸ್ ಬರ್ತಾ ಇದೆ, ಎಲ್ಲಿಂದ ಲೀಕೇಜ್ ಬರ್ತಾ ಇದೆ. ದಯವಿಟ್ಟು ಆ ಲೀಕೇಜನ್ನು ಹುಡುಕಿ ನೀವು ತೆಗೆದುಬಿಟ್ಟು ಆ ಲೀಕೇಜನ್ನು ಫಸ್ಟ್ ಫಿನಿಶ್ ಮಾಡಿ. ಸ್ವಲ್ಪ ಪ್ಲಾಸ್ಟಿಂಗ್ ಓಪನ್ ಮಾಡಿ, ಗೊತ್ತಾಗುತ್ತೆ ನೀರಿಲ್ಲಿಂದ ಬರ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಆ ಡ್ಯಾಂಪ್ನೆಸ್ ಇದು ಲೀಕೇಜನ್ನು ಫಿನಿಶ್ ಮಾಡಿ. ಅದಾದ ನಂತರ ನೀವು ಮಾಡಬೇಕಾಗಿರುವಂಥದ್ದು ಲಿಕ್ವಿಡ್ ರಬ್ಬರ್ ಅಂತ ಬರುತ್ತೆ, ಅಥವಾ ಡಾಕ್ಟರ್ ಫಿಕ್ಸಿಟ್ ಅವರ 112-2K ಅನ್ನೋ ಒಂದು ಕೆಮಿಕಲ್ ಬರುತ್ತೆ. ಅದನ್ನು ಅಲ್ಲಿ ಅಪ್ಲೈ ಮಾಡಬೇಕು. ನೀವು ಅಪ್ಲೈ ಮಾಡಾದ ನಂತರ ಅಲ್ಲಿಗೆ ಮುಗಿಯಲ್ಲ. ಅದಾದಮೇಲೆ ವಾಟರ್ ಪ್ರೂಫ್ ಪ್ಲಾಸ್ಟಿಂಗ್ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ವಾಲ್ EX ಅಥವಾ ACC ಅವರದ್ದು LB101 ಅನ್ನುವಂತಹ ವಾಟರ್ ಪ್ರೂಫ್ ಪ್ಲಾಸ್ಟ್ರಿಂಗ್ ಬರುತ್ತೆ. ನಾರ್ಮಲ್ ಪ್ಲಾಸ್ಟ್ರಿಂಗ್ ಮಾಡೋಕ್ಕೆ ಹೋಗ್ಬೇಡಿ, ಅದನ್ನು ಅಪ್ಲೈ ಮಾಡಿ ಅದ್ರ ಮೇಲೆ ವಾಟರ್ ಪ್ರೂಫ್ ಪ್ಲಾಸ್ಟ್ರಿಂಗ್ ಮಾಡಿಬಿಟ್ಟು ಒಂದು 10 ದಿನ ನೀವು ಕ್ಯೂರಿಂಗ್ ಮಾಡಿಬಿಡಿ.
10 ದಿನನೂ ಬೇಕಾಗಿಲ್ಲ, ಒಂದು 5-6 ದಿನ ಕ್ಯೂರಿಂಗ್ ಮಾಡಿಬಿಟ್ರೆ ವೀಕ್ಷಕರೇ ಇಲ್ಲಿ ಯಾವುದೇ ರೀತಿಯ ಮತ್ತೆ ನಿಮಗೆ ಡ್ಯಾಂಪ್ನೆಸ್ ಬರೋ ಸಿಚುವೇಶನ್ ಇರಲ್ಲ ವೀಕ್ಷಕರೇ. ಒಂದು ವೇಳೆ ಚಿಕ್ಕ ಪುಟ್ಟ ಡ್ಯಾಂಪ್ ಇದಾದರೂ ಕೂಡ, ಲೀಕೇಜಸ್ ಆದರೂ ಕೂಡ ಆ ತಡೆಯುವಂಥ ಕೆಪಾಸಿಟಿ ಇಲ್ಲಿ ಇರುತ್ತೆ, ಗೊತ್ತಾಯ್ತಲ್ವ. ಸೊ ಇದಿಷ್ಟು ನಾನು ಹೇಳ್ತಾ ಇರಬೇಕಾದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಆದರೆ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಎಲ್ಲವನ್ನು ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ಇದನ್ನು ನೀವು ಆನ್ಲೈನಿಂದ ಪರ್ಚೇಸಸ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಡೋರ್ ಮತ್ತು ವಿಂಡೋಗಳಲ್ಲಿ ಸೌಂಡ್ ಬರುವಂಥದ್ದು. ಹೌದು ವೀಕ್ಷಕರೇ, 1 ವರ್ಷ ಆಗ್ತಿದ್ದಂಗೆ ಕಯ್ಯ ಪಯ್ಯ ಅಂತ ಹೇಳ್ಬಿಟ್ಟು ಸೌಂಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಡೋರಲ್ಲಿ, ವಿಂಡೋಸಲ್ಲಿ, ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಈ ರೀತಿ ಎಲ್ಲೆಲ್ಲಿ ಮೆಟಲ್ಸ್ ಇರುತ್ತೆ, ಎಲ್ಲೆಲ್ಲಿ ಇಂಜಸ್ ಇರುತ್ತೆ, ಅಲ್ಲೆಲ್ಲವೂ ಕೂಡ ಇರುತ್ತೆ. ಇಲ್ಲಿ ನೀವು ಯೂಸ್ ಮಾಡಬೇಕಾಗಿರುವಂಥದ್ದು WD-40, ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ WD-40. ಇದನ್ನು ನೀವು ಇಂಜಸ್ಗಳಿಗೆ ಹಾಕಿದ್ರೆ, ಹ್ಯಾಂಡಲ್ಗಳಿಗೆ ಹಾಕಿದ್ರೆ, ಏನು ಇದಿರುತ್ತೆ ಸ್ಲೈಡಿಂಗ್ ಇಂಜಸ್ಗಳಿಗೆ ಹಾಕಿದ್ರೆ ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ. ಅಷ್ಟೇ ಎಲ್ಲೆಲ್ಲಿ ಜಾಮ್ ಆಗಿರುತ್ತೆ, ಸ್ಮಾಲ್ ಆಗಿ SSL ರಸ್ಟ್ ಬಂದಿರುತ್ತೆ ಗೊತ್ತಾ, ಅವೆಲ್ಲವನ್ನು ರಿಮೂವ್ ಮಾಡೋದಕ್ಕೆ ನೀವು WD-40 ಯೂಸ್ ಮಾಡ್ಬೋದು. ಎಸ್ಪೆಷಲಿ SSದು ಗೇಟ್ ಮಾಡಿರ್ತೀರ, SSL ರಸ್ಟ್ ಬರಲ್ಲ, ಆದರೂ ಕೂಡ ಕೆಲವೊಂದು ಕಡೆ ಕ್ವಾಲಿಟಿ ಕಾಂಪ್ರಮೈಸಿಂದ ರಸ್ಟ್ ಬರುತ್ತೆ, ಅದನ್ನು ಕೂಡ WD-40 ಯೂಸ್ ಮಾಡೋದ್ರ ಮೂಲಕ ನೀವು ಈಸಿಯಾಗಿ ಇದನ್ನು ರಿಮೂವ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಕಿಚನಲ್ಲಿ ಎಕ್ಸಾಸ್ಟ್ ಇರುತ್ತೆ ಗೊತ್ತಾ, ಎಕ್ಸಾಸ್ಟ್ಲಿ ಕೂಡ ನೀವು ಗ್ರೀಸ್ ರಿಮೂವ್ ಮಾಡೋದಕ್ಕೂ ಕೂಡ ನೀವು ಈ WD-40 ಯೂಸ್ ಮಾಡ್ಬೋದು. ಎಸ್ಪೆಷಲಿ ಸ್ಟವ್ ಇರುತ್ತೆ, ಹಾಬ್ ಇರುತ್ತೆ, ಅಲ್ಲೂ ಕೂಡ ಅಷ್ಟೇ ಹಾಬು ಅದ್ರ ಕೆಳಗಡೆ ಎಲ್ಲ ಲೈಟಾಗಿ ಬ್ಲ್ಯಾಕ್ ಕಲರ್ ಜಾಮ್ ಆಗಿರುತ್ತೆ, ನೀಟಾಗಿ ಇರಲ್ಲ, ಅದು ಗಲೀಜಾಗಿರುತ್ತೆ, ಎಷ್ಟೇ ಕ್ಲೀನ್ ಮಾಡಿದ್ರೂ ಹೋಗಲ್ಲ. ಅವೆಲ್ಲವನ್ನು ಹೋಗಿಸ್ಬೇಕು ಅಂತಂದರೆ WD-40 ಎಲ್ಲ ರೀತಿಯ ಸ್ಟೇನ್ಸನ್ನು, ಸ್ಟೀಲ್ ಮೇಲಿರುವಂಥ, SS ಮೇಲಿರುವಂಥ, ಮೆಟಲ್ ಮೇಲಿರುವಂಥ ಇದನ್ನು ಸ್ಟೇನನ್ನು ರಿಮೂವ್ ಮಾಡೋದಕ್ಕೆ WD-40 ಬೆಸ್ಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಬಾತ್ರೂಮ್ ಮತ್ತು ಕಿಚನ್ನ ಪೈಪ್ ಬ್ಲಾಕೇಜ್ ಆಗುವಂಥದ್ದು. ಹೆಚ್ಚಿನ ಬೆಂಡ್ ಯಾರು ಕೊಟ್ಟಿರ್ತಾರೆ ಆಬ್ವಿಯಸ್ಲಿ ಬ್ಲಾಕೇಜ್ ಆಗೇ ಆಗುತ್ತೆ. ಫುಡ್ ಕಂಟೆಂಟ್ಗಳು ಹೋಗಿ, ಕೂದಲುಗಳು ಹೋಗಿ ಸೇರಿಕೊಂಡು ಬ್ಲಾಕ್ ಆಗುವಂಥದ್ದು. ಇವನ್ನು ರಿಮೂವ್ ಮಾಡೋದಕ್ಕೆ ಪಿಡಿಲೈಟ್ ಅವರ ಡಿಕ್ಲಾಗ್ ಅಥವಾ ಹಾರ್ಪಿಕ್ ಅವರ ಡೇನ್ ಎಕ್ಸ್ಪರ್ಟ್ ಇದನ್ನು ಯೂಸ್ ಮಾಡ್ಬೋದು. ಪಿಡಿಲೈಟ್ದು ಡಿಕ್ಲಾಗ್ ಸಿಕ್ಕಿಲ್ಲ ಅಂದರೆ ಮಾತ್ರ ನೀವು ಹಾರ್ಪಿಕ್ನ ಡ್ರೈನ್ ಎಕ್ಸ್ಪರ್ಟನ್ನು ಯೂಸ್ ಮಾಡಿ. ಯಾಕಂತಂದರೆ ಪಿಡಿಲೈಟ್ದು ಡಿಕ್ಲಾಗ್ ಇದ್ದಿಲ್ಲ ಸೂಪರಾಗಿ ವರ್ಕ್ ಆಗುತ್ತೆ. ಅದು ಬಿಟ್ಬಿಟ್ಟು ಮಾಮೂಲಿ ಆ್ಯಡಲ್ಲೆಲ್ಲ ಬರುವಂಥ ಎಲ್ಲವನ್ನು ಯೂಸ್ ಮಾಡೋದ್ರಿಂದ ಡ್ರೈನು ಓಪನ್ ಆಗಲ್ಲ. ಹೆಚ್ಚಿನ ಸಮಯದಲ್ಲಿ ಅದರಿಂದನೇ ಜಾಮ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬಟ್ ಪಿಡಿಲೈಟ್ದು ಡಿಕ್ಲಾಗ್ ಇದ್ದಿಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಅದಕ್ಕೆ ಹಾಕಿ ಅದ್ರ ಜೊತೆ ಸ್ವಲ್ಪ ನೀರು ಹಾಕಿ ಆಮೇಲೆ ಬಿಸಿ ನೀರನ್ನು ಹಾಕೋದನ್ನು ಸ್ವಲ್ಪ ಮರಿಬೇಡಿ. ಆದಷ್ಟು ಮೇಲ್ಗಡೆ ಮುಚ್ಚೋದು ಒಳ್ಳೆಯದು. ನೀವು ಯಾವಾಗ ಹಾಕ್ತಿರಲ್ಲ ಅವಾಗ ಮೇಲ್ಗಡೆ ನೀವೇನಾದರೂ ಬ್ಲಾಕ್ ಮಾಡಿದ್ರೆ ಒಳಗಡೆ ಒಳ್ಳೆ ವರ್ಕ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಗ್ರನೈಟ್ ಮತ್ತು ಮಾರ್ಬಲ್ ಮೇಲೆ ಸ್ಟೇನ್ ಉಂಟಾಗುತ್ತೆ. ಯಾಕೆ ಉಂಟಾಗುತ್ತೆ? ನೀವು ಕಾಮನ್ ನೀರು ಯೂಸ್ ಮಾಡಬಹುದು, ಅದ್ರ ಜೊತೆ ಬೇರೆ ಬೇರೆ ಕೆಮಿಕಲನ್ನು ಯೂಸ್ ಮಾಡ್ತೀರಾ, ಫ್ಲೋರ್ ಕ್ಲೀನರನ್ನು ಯೂಸ್ ಮಾಡ್ತೀರಾ. ತುಂಬ ಸಮಯದಲ್ಲಿ ಈ ನಮ್ಮ ನಿಂಬೆ ಹಣ್ಣು ಇರ್ಬೋದು, ಹುಣಸೆ ಹಣ್ಣಿನ ಕಲೆಗಳು ಕೂಡ ನಮ್ಮ ಫ್ಲೋರಲ್ಲಿ, ಎಸ್ಪೆಷಲಿ ಗ್ರನೈಟ್ ಅಂತೂ ಮಾರ್ಬಲಲ್ಲಿ ಆಗತ್ತೆ ವೀಕ್ಷಕರೇ. ಇದು ಎಲ್ಲಿ ಗೊತ್ತಾ, ಎಸ್ಪೆಷಲಿ ನಮ್ಮ ಈ ಹೋಟೆಲ್ಗಳಲ್ಲಿ ಹೋಟೆಲ್ ಫ್ಲೋರಲ್ಲಿ ಯಾರ್ಯಾರು ಗ್ರನೈಟ್ ಹಾಕಿದ್ದಾರೆ ಅವ್ರಿಗಂತೂ ಡೆಫಿನೆಟ್ಲಿ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಬೇರೆ ಬೇರೆ ಆ್ಯಡಲ್ಲಿ ಬರುವಂಥ ಎಲ್ಲ ರೀತಿಯ ಫ್ಲೋರ್ ಕ್ಲೀನರ್ಗಳನ್ನು ಯೂಸ್ ಮಾಡೋ ಬದಲು, ಸೊ ಇಲ್ಲಿ ನೀವು ಯೂಸ್ ಮಾಡಬೇಕಾಗಿರುವಂಥದ್ದು ಫ್ಲೋರ್ ಕ್ಲೀನರ್ಗಳನ್ನು ಯೂಸ್ ಮಾಡೋ ಬದಲು ಡೈವರ್ಸಿ ಅವರ ಟಾಸ್ಕಿ R7 ನೆನ್ಪಿಟ್ಕೊಳ್ಳಿ. ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿ ತಂದ್ಕೊಂಡು ಡೈಲ್ಯೂಟ್ ಮಾಡಿ ನೀರು ಜೊತೆ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಫ್ಲೋರ್ ಕ್ಲೀನ್ಗಳು ಯೂಸ್ ಮಾಡಿದ್ರೆ 100% ನಾಳೆ ಎಲ್ಲ ನಾಡ್ದು ಪ್ರೀಮಿಯಮ್ ಆಗಿರುವಂಥ ಗ್ರಾನೈಟ್ ಅಥವಾ ಮಾರ್ಬಲ್ ಹಾಕಿದ್ರದ ಮೇಲೆ ಕಲೆಗಳು ಉಂಟಾಗೇ ಆಗುತ್ತೆ. ನೀವೇನಾದರೂ ಡೈವರ್ಸಿಯ ಟಾಸ್ಕಿ R7 ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ತುಂಬ ಒಳ್ಳೆಯದು ಅಂದ್ಕೊತೀನಿ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು SS ಟ್ಯಾಪ್ಗಳು ಆ್ಯಂಡ್ ಕಲರ್ ಟ್ಯಾಪ್ಸ್ಗಳು. ನಾನು ತುಂಬ ಕಲರ್ ಟ್ಯಾಪ್ಸ್ಗಳನ್ನೆಲ್ಲ ತೋರಿಸ್ತಾ ಇರ್ತೀನಿ, ಇಷ್ಟ ಆಗಿರುತ್ತೆ ತಂದು ಹಾಕ್ಕೊತೀರಾ. ಆದರೆ ಕೆಲವು ದಿನಗಳು ಕಳೆದ ಮೇಲೆ ಅದರ ಮೇಲೆ ವಾಟರ್ ಸ್ಟೇನ್ಸ್ಗಳು ಉಂಟಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡೋದಕ್ಕೆ ನಿಮಗೆ ನಾನು ಕೆಲವೊಂದು ಇನ್ಫಾರ್ಮೇಷನನ್ನು ಕೊಡ್ತೀನಿ. ಕ್ಲೆನ್ಸಾ TS, ಮೈಸ್ ಕಂಪ್ನಿಯವರ ಕ್ಲೆನ್ಸಾ TS ಅಥವಾ ಲಿಂಪಿಯಾದು ಟ್ಯಾಪ್ ಮ್ಯಾಜಿಕ್ ಅಂತ ನಿಮಗೆ ಇಲ್ಲಿ ಆನ್ಲೈನಲ್ಲಿ ಸಿಗುತ್ತೆ. ಅದನ್ನು ತಂದು ಯಾವಾಗ ಕ್ಲೀನ್ ಮಾಡ್ತೀರಿ ಯೂಸ್ ಮಾಡ್ತಾ ಇರೋದ್ರಿಂದ SS ಟ್ಯಾಪು ಜೊತೆಯಲ್ಲಿ ಕಲರ್ಡ್ ಟ್ಯಾಪ್ಗಳನ್ನು ಏನೇನು ತಂದಿರ್ತೀರ ಅದ್ರ ಮೇಲ್ಗಡೆ ಇರುವಂಥ ಕಲೆಗಳನ್ನು ಹೋಗಲಾಡಿಸ್ಬೋದು, ಮೇಂಟೆನೆನ್ಸ್ ಫ್ರೀ ಮಾಡ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕಿಚನ್ ಲ್ಯಾಮಿನೇಟ್ಸ್ಗಳ ಮೇಲೆ ಸ್ಟೇನ್ಸ್ ಅಥವಾ ವಾರ್ಡ್ರೋಬ್ ಲ್ಯಾಮಿನೇಟ್ಸ್ಗಳ ಮೇಲೆ ಸ್ಟೇನ್. ಕಿಚನ್ ಲ್ಯಾಮಿನೇಟ್ಸ್ ಮೇಲಂತೂ, ಕೌಂಟರ್ ಲ್ಯಾಮಿನೇಟ್ಸ್ ಮೇಲಂತೂ ಡೆಫಿನೆಟ್ಲಿ ಗಲೀಜಾಗೇ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಕಿಡ್ಸ್ದು ವಾರ್ಡ್ರೋಬ್ ಏನಿರುತ್ತೆ ಅದು ಕೂಡ ಅವ್ರು ಮುಟ್ಟಿ ಅಲ್ಲೂ ಕೂಡ ಗಲೀಜುಗಳು ಆಗಿಬಿಡುತ್ತೆ ವೀಕ್ಷಕರೇ. ಸೊ ಇದನ್ನು ಕ್ಲೀನ್ ಮಾಡೋದಕ್ಕೆ
ಯುನಿವ್ಯಾಕ್ಸ್ ಅವರ ಫರ್ನಿಚರ್ ಆ್ಯಂಡ್ ಸನ್ಮೈಕಾ ಕ್ಲೀನರ್ ಅಂತ ಬರುತ್ತೆ, ಸ್ಕ್ರೀನ್ ಮೇಲೆ ಬರ್ತಾ ಇರ್ಬೋದು. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಏನು ಕಿಚನ್ ಕ್ಯಾಬಿನೆಟ್ಸ್ಗಳಿದೆ, ಎಸ್ಪೆಷಲಿ ಆಕ್ರಿಲಿಕ್ ಲ್ಯಾಮಿನೇಟ್ಸ್ ಹಾಕಿದ್ದೀರಾ, ಅವುಗಳನ್ನೆಲ್ಲ ಈಸಿಯಾಗಿ ಕ್ಲೀನ್ ಮಾಡಿಬಿಡ್ಬೋದು ವೀಕ್ಷಕರೇ. ಯಾಕಂದರೆ ಇದನ್ನು ನೀವು ಕಾಲಿನ ಹಾಕೂ ಕ್ಲೀನ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ. ಬಟ್ ಓವರ್ ದ ಪೀರಿಯಡ್ ನೀವು ಅದನ್ನು ಹಾಕಿ ಏನಾಗುತ್ತೆ ಅಂತಂದರೆ ಏನು ಆ್ಯಕ್ರಿಲಿಕ್ ಇರ್ಬೋದು, ಬೇರೆ ಬೇರೆ ಲ್ಯಾಮಿನೇಟ್ಸ್ ಇರ್ಬೋದು, ಅದು ಡಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲು ನಾನು ಹೇಳಿರುವಂಥ ಇದನ್ನು ಯುನಿವ್ಯಾಕ್ಸ್ದು ಫರ್ನಿಚರ್ ಆ್ಯಂಡ್ ಸನ್ಮೈಕಾ ಕ್ಲೀನರನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಆ ರೀತಿ ಸೈಡ್ ಎಫೆಕ್ಟ್ಸ್ಗಳಾಗಲ್ಲ. ಯಾಕಂದರೆ ಇದು ತಯಾರು ಮಾಡಿರೋದೇ ಅದಕ್ಕೋಸ್ಕರ ಮಾಡಿರ್ತಾರೆ. ಸೊ ಆದ್ದರಿಂದ ಇದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು, ಟೈಲ್ಸ್ ಡಲ್ ಆಗುತ್ತೆ, ತುಂಬ ವಿಟ್ರಿಫೈಡ್ ಮತ್ತು ಸೆರಾಮಿಕ್ ಟೈಲ್ಸ್ಗಳೇನಿರ್ತವೆ ಓವರ್ ದ ಇಯರ್ಸ್ ಡಲ್ ಆಗುತ್ತೆ ವೀಕ್ಷಕರು. ಸೊ ಇದನ್ನು ಅವಾಯ್ಡ್ ಮಾಡಬೇಕು, ಡಲ್ಲನ್ನು ಕ್ಲೀನ್ ಮಾಡಬೇಕು ಅಂತಂದರೆ ನೀವು ರಾಫ್ ಅವರ T16 ಕ್ಲೀನರನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ರಾಫಲ್ಲಿ ಸೆರಾಮಿಕ್ಸ್ ಟೈಲ್ಸ್ಗಳಿಗೆ ಬೇರೆ, ವಿಟ್ರಿಫೈಡ್ ಟೈಲ್ಸ್ಗಳಿಗೆ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಸೊ ಆದ್ದರಿಂದ ರಾಫ್ T16 ಸೆರಾಮಿಕ್ ಅಥವಾ ವಿಟ್ರಿಫೈಡ್ ಟೈಲ್ಸ್ಗೆ ಅನುಗುಣವಾಗಿ ನೀವು ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಟೈಲ್ಸ್ ಡಲ್ ಆಗಲ್ಲ, ಯಾವತ್ತೂ ಕ್ಲೀನಾಗಿರುತ್ತೆ. ಆ್ಯಂಡ್ ಪಾರ್ಕಿಂಗ್ ಟೈಲ್ಸ್ಗಳು ಆಲ್ರೆಡಿ ಡಲ್ ಆಗಿದೆ ಅಂದರೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ದಿಸ್ ಈಸ್ ಆಲ್ಸೋ ಬೆಟರ್. ಆ್ಯಂಡ್ ಇನ್ನೊಂದು, ಪಾರ್ಕಿಂಗ್ ಟೈಲ್ಸ್ ಅಂತ ನೆನಪು ಬಂದಾಗ, ಪಾರ್ಕಿಂಗ್ ಟೈಲ್ಸ್ ಕೆಲವೊಂದು ವರ್ಷಗಳಿಗೊಮ್ಮೆ 5 ಇಯರ್ಸ್ಗೆ ಒಂದ್ಸತಿ ಪಾರ್ಕಿಂಗ್ ಟೈಲ್ಸ್ ಪೇಂಟ್ ಅಂತಲೇ ಕೂಡ ಬರ್ತಾ ಇರುತ್ತೆ. ಅದನ್ನೇ ಯೂಸ್ ಮಾಡಿ, ಅದನ್ನು ಯೂಸ್ ಮಾಡೋದ್ರಿಂದ ಮುಖಾಂತರ ಕೂಡ ನೀವು ಟೆರಕೋಟಾ ಟೈಲ್ಸ್ ಯಾರ್ಯಾರು ಹಾಕಿದ್ದೀರಾ ಅವೆಲ್ಲವನ್ನು ನೀಟಾಗಿ ಇನ್ನು ಹೊಸ ಟೈಲ್ಸ್ ಹಾಕಿರೋ ಥರ ಮಾಡ್ಬೋದು ವೀಕ್ಷಕರೇ. ಸೊ ಇದೊಂದಾಯಿತು. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು, ಯೂಶ್ವಲಿ ಒಂದು ಹೋಟೆಲ್ಗಳಿಗೆಲ್ಲ ಹೋಗ್ತೀರಾ, ದೊಡ್ಡ ದೊಡ್ಡ ರೆಸಾರ್ಟು ಹೋಟೆಲ್ಗಳಿಗೆಲ್ಲ ಹೋದಾಗ ನೀವು ನೋಡ್ಬೋದು ಅಲ್ಲಿನ ಕಾರ್ಪೆಟು, ಸೋಫಾ ಸೆಟ್ಗಳು ಎಲ್ಲ ಫುಲ್ ಸ್ಟೀಲ್ ಸೋಫಾ ಕ್ಲೀನಾಗಿರುತ್ತೆ. ಒಬ್ಬತ್ತು ನೀವು ಅನ್ಕೊಂತೀರ ಗುರು ರೆಗ್ಯುಲರಾಗಿ ಮೇಂಟೈನ್ ಮಾಡ್ತಾರೆ, ಏನೇನೋ ಕ್ಲೀನಿಂಗ್ ಮಾಡ್ತಾರೆ ಅಂತ. ಅವ್ರು ಏನೇನೋ ಕ್ಲೀನಿಂಗ್ ಮಾಡಲ್ಲ, ಇಲ್ಲಿ ಏನು ಕ್ಲೀನಿಂಗ್ ಮಾಡ್ತಾರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ಟಾಸ್ಕಿ ಅನ್ನೋ ಕ್ಲೀನರನ್ನು ಯೂಸ್ ಮಾಡ್ತಾರೆ ನೋಡಿ. ಟಾಸ್ಕಿದವ್ರದ್ದು ನಾನೇನು ಇವ್ರದ್ದು ಸ್ಪಾನ್ಸರ್ಶಿಪ್ ಇಲ್ಲ, ಬೇಕಾದ್ರೆ ಅದ್ರ ಬದಲು ಬೇರೆ ಯಾವ್ದು ಕಂಪನಿ ಆದರೂ ಬೇಕಾದ್ರೆ ಯೂಸ್ ಮಾಡಿ. ಟಾಸ್ಕಿ ಅವ್ರದ್ದು R1 R9 ಅಂತ ಬೇರೆ ಬೇರೆ ಆಪ್ಷನ್ಸ್ಗಳಿದೆ, ಶ್ರೇಣಿನೇ ಇದೆ ಕ್ಲೀನರ್ಸ್ಗಳದು. ಅವೆಲ್ಲವೂ ಕೂಡ ಬೇರೆ ಬೇರೆ ಇದಿರುತ್ತೆ. ಸೊ ಟಾಸ್ಕಿದು ಅಪೋಲ್ಸ್ಟ್ರಿ ಕ್ಲೀನರನ್ನು ಯೂಸ್ ಮಾಡಿ, ಕಾರ್ಪೆಟ್ ಕ್ಲೀನರನ್ನು ನೀವು ಆನ್ಲೈನಿಂದ ತರಿಸ್ಕೊಂಡು ಯೂಸ್ ಮಾಡೋದ್ರಿಂದ ಹೋಟೆಲ್ ಲೆವೆಲಲ್ಲಿ ಏನು ರೆಸಾರ್ಟ್ ಲೆವೆಲಲ್ಲಿ ನೀವು ಇಲ್ಲಿ ಕ್ಲೀನಿಂಗನ್ನು ಮಾಡ್ಕೋಬೋದು ವೀಕ್ಷಕರೇ. ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಗೋಡೆಗಳಲ್ಲಿ ಹೇರ್ ಲೈನ್ ಕ್ರ್ಯಾಕ್ಗಳು ಉಂಟಾಗಿದೆ. ಆಬ್ವಿಯಸ್ಲಿ ಬಂದೇ ಬರುತ್ತೆ, ಟೆನ್ಷನ್ ತೊಗೋಬೇಡಿ, ಇದು ಮಾಮೂಲಿ ಅಂತಲೇ ಕೂಡ ಹೇಳ್ಬೋದು. ಸೊ ಇದಕ್ಕೆ ನೀವು ಫೀಲ್ ಮಾಡೋದಕ್ಕೆ ಡಾಕ್ಟರ್ ಫಿಕ್ಸಿಟ್ ಅವರ 201 ಕ್ರ್ಯಾಕ್ ಪೇಸ್ಟ್, ಏನು ಕ್ರ್ಯಾಕ್ ಬಂದಿರುತ್ತಲ್ಲ ಅದನ್ನು ಸ್ವಲ್ಪ ನೀಟಾಗಿ ಓಪನ್ ಮಾಡ್ಕೊಳ್ಳಿ, ಸ್ವಲ್ಪ ದೊಡ್ಡದಾಗಿ ಓಪನ್ ಮಾಡಿ ಅಲ್ಲಿ ಕ್ರ್ಯಾಕ್ ಪೇಸ್ಟನ್ನು ಹಾಕಿಬಿಟ್ಟು ಅದರ ಮೇಲ್ಗಡೆ ನೀವು ಲೈಟಾಗಿ ಪಟ್ಟಿ ಮಾಡಿ ಅದ್ರ ಮೇಲ್ಗಡೆ ಪ್ರೈಮರ್ ಪೇಂಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಏನು ಗೊತ್ತಾಗೋದಿಲ್ಲ. ಓಕೆ, ಟಚಪ್ ಮಾಡ್ಕೊಳ್ಳಿ, ನಿಮ್ಮ ಪೇಂಟ್ರಿಗೆ ಹೇಳಿದ್ರೆ ಅವ್ರು ಟಚಪ್ ಮಾಡಿಕೊಡ್ತಾರೆ. ಇಲ್ಲಿ ಯೂಸ್ ಮಾಡುವಂಥದ್ದು ಹೇರ್ಲೈನ್ ಕ್ರ್ಯಾಕ್ಗಳಿಗೆ ಡಾಕ್ಟರ್ ಫಿಕ್ಸಿಟ್ ಅವರ 201 ಕ್ರ್ಯಾಕ್ ಪೇಸ್ಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ನಾನು ಕೂಡ ಇದನ್ನು ತುಂಬ ಜನರಿಗೆ ಮೆನ್ಷನ್ ಮಾಡಿದ್ದೀನಿ. ಬಟ್ ದೊಡ್ಡದಾದ ಕ್ರ್ಯಾಕ್ ಬಂದಿದೆ, ಹೇರ್ಲೈನ್ ಕ್ರ್ಯಾಕ್ಗಿಂತನೂ ಕೂಡ ಸ್ವಲ್ಪ ದೊಡ್ಡದಾಗಿದೆ ಅಂತಂದರೆ ಇಲ್ಲಿ ನೀವು ಪ್ಲಾಸ್ಟ್ರಿಂಗನ್ನು ತೆಗಿಲೇಬೇಕು. ಪ್ಲಾಸ್ಟ್ರಿಂಗನ್ನು ತೆಗೆದು ಅಲ್ಲಿ ಸ್ಮಾಲಾಗಿ ಚಿಕನ್ ಮೆಷನ್ನು ಇನ್ಸ್ಟಾಲ್ ಮಾಡಿ ಅದರ ಮೇಲ್ಗಡೆ ನೀವು ಪ್ಲಾಸ್ಟರ್ ಮಾಡಿ, ಎಸ್ಪೆಷಲಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಗೊತ್ತಾ ವಾಟರ್ ಪ್ರೂಫ್ ಪ್ಲಾಸ್ಟ್ರಿಂಗು, ಅದನ್ನು ಯೂಸ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಲಿ ನೀವು ಇಲ್ಲಿ 201 ಕ್ರ್ಯಾಕ್ ಪೇಸ್ಟನ್ನು ಕೂಡ ಯೂಸ್ ಮಾಡಿ ವೀಕ್ಷಕರೇ. ಪರ್ಮನೆಂಟ್ ಸೊಲ್ಯೂಷನ್, ತುಂಬ ದೊಡ್ಡ ಕ್ರ್ಯಾಕ್ ಬಂದಿದ್ದರೆ ಮಾತ್ರ, ಗೊತ್ತಾಯ್ತಲ್ವ. ಸೊ ನೆಕ್ಸ್ಟ್ ಬರ್ತಿರುವಂಥದ್ದು ಗ್ಲಾಸ್ದು, ತುಂಬ ಕಡೆ ಗ್ಲಾಸ್ ಪಾರ್ಟಿಷನ್ಸನ್ನು ಯೂಸ್ ಮಾಡಿದ್ದೀರಾ, ಅಂಥ ಕಡೆ ನಿಮಗೆ ವಾಟರ್ ಸ್ಟೇನ್ಸ್ಗಳು ಉಂಟಾಗಿರುತ್ತೆ, ಕಲೆಗಳು ಉಂಟಾಗಿದ್ದರೆ ಇಲ್ಲಿ ಡೈವರ್ಸಿ ಅವರ ಗ್ಲಾಸ್ ಕ್ಲೀನರ್ ಅಂತ ಬರುತ್ತೆ. ಅದನ್ನು ಯೂಸ್ ಮಾಡೋದ್ರಿಂದ ಗ್ಲಾಸ್ ಮೇಲೆ ಆಗಿರುವಂಥ ಎಲ್ಲ ರೀತಿಯ ವಾಟರ್ ಮಾರ್ಕ್ ಇರ್ಬೋದು, ಯಾವುದೇ ರೀತಿಯ ಕಲೆಗಳಿದ್ದರೂ ಕೂಡ ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ಫೈನಲ್ ಆಗಿ ಬರ್ತಾ ಇರೋಂಥದ್ದು ವಾಲ್ ಪೇಂಟ್ ಮೇಲೆ ಕಲೆಗಳು. ಯಾವ ಕಲೆ? ನಮ್ಮ ಮಕ್ಕಳು ಮಾಡುವಂಥ ಕಲೆ, ಗೀಚ್ತಾ ಇರ್ತಾರೆ, ಪೇಂಟ್ ಮಾಡ್ತಾ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಸೊ ಇವುಗಳನ್ನೆಲ್ಲ ಹೊಡೆದಾಕಬೇಕು ಅಂತಂದರೆ ನೀವು ಯೂಸ್ ಮಾಡುವಂಥದ್ದು ಕ್ಲೀನ್ ಬಾಂಡ್ ಅವರ ಮ್ಯಾಜಿಕ್ ಇರೇಸರ್. ತುಂಬ ಟ್ರೆಂಡಿಂಗ್ ಕೂಡ ಆಗ್ತಾ ಇದೆ ಇದು. ಆ್ಯಕ್ಚುಲಿ ತುಂಬ ಈಸಿ ಇರುತ್ತೆ, ಜಸ್ಟ್ ನೀರಲ್ಲಿ ಅದ್ದುವಂಥದ್ದು ಕ್ಲೀನ್ ಮಾಡುವಂಥದ್ದು, ತುಂಬ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ ವೀಕ್ಷಕರೇ. ಸೊ ಕ್ಲೀನ್ ಬಾಂಡ್ ಅವರ ಮ್ಯಾಜಿಕ್ ಇರೇಸರನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಮಕ್ಕಳು ಮಾಡಿರುವಂಥ ಗೊಬ್ಬರ ಗಲೀಜನ್ನು ಕೂಡ ನೀವು ಈಸಿಯಾಗಿ ಕ್ಲೀನಿಂಗ್ ಮಾಡ್ಬೋದು ವೀಕ್ಷಕರು. ಬಟ್ ಪೇಂಟ್ ಮಾಡಬೇಕಾದ್ರೆ ನೀವು ವಾಟರ್ ಪ್ರೂಫ್ ಪೇಂಟ್, ಸ್ಟೇನ್ ರಿಮೂವರ್ ಪೇಂಟ್, ಸ್ಟೇನ್ಲೆಸ್ ಪೇಂಟ್ ಅಂತಲೂ ಕೂಡ ಬರುತ್ತೆ. ಆ ರೀತಿ ಪೇಂಟ್ಗಳನ್ನು ನೀವು ಯೂಸ್ ಮಾಡಿದ್ರೆ ಅದನ್ನು ತೆಗೆಯುವಂಥದ್ದು ತುಂಬ ಒಳ್ಳೆಯದು ಅಂತ, ಈಸಿಯಾಗಿ ತೆಗಿಬೋದು. ಸ್ಯಾಟಿನ್ ಪೇಂಟ್ಗಳನ್ನು ಕೂಡ ಯೂಸ್ ಮಾಡ್ಬೋದು, ಆಯಿಲ್ ಬೇಸ್ಡ್ ಪೇಂಟ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಮಾರ್ಬಲ್ ಶೀಟ್ಗಳನ್ನು
ಕ್ಲಾಸಿಯಾಗಿರುವಂಥ ಜಾತ್ರೆ ಅಲ್ಲ, ಕ್ಲಾಸಿಯಾಗಿರುವಂಥ ಮಾರ್ಬಲ್ ಶೀಟ್ಗಳನ್ನು ಕೂಡ ಕಂಪ್ಲೀಟ್ ವಾಲ್ ಕ್ಲಾಡಿಂಗ್ ಯೂಸ್ ಮಾಡೋದ್ರ ಮೂಲಕ ಕೂಡ ನೀವು ಈ ರೀತಿ ಸ್ಟೇನ್ಸ್ ಬಂದರೆ ಈಸಿಯಾಗಿ ನಾರ್ಮಲ್ ನೀರಿಂದ ಕಾಲಿನಿಂದನೂ ಕೂಡ ನೀವು ಕ್ಲೀನ್ ಮಾಡ್ಬೋದು. ನೋಡಿ, ಇವೆಲ್ಲ ಮೇಂಟೆನೆನ್ಸ್ ಬರದೆ ಒಂದು ಮನೆ ಇಲ್ಲೇ ಇಲ್ಲ. ಇವೆಲ್ಲ ಮೇಂಟೆನೆನ್ಸ್ ಬಂದೇ ಬರುತ್ತೆ, ಆಗದೆ ಇರೋದಿಲ್ಲ ಅಂತಲೇ ಇಲ್ಲ. ಯಾರೇ ಕನ್ಸ್ಟ್ರಕ್ಷನ್ ಮಾಡಿದ್ರೂ ಕೂಡ ಅದು ಆಗುವಂಥದ್ದೇ. ಬಟ್ ಇವೆಲ್ಲದಕ್ಕೂ ನೀವು ರೆಡಿ ಇರಬೇಕಾಗತ್ತೆ. ಸೊ ಈ ರೀತಿ ವಿಡಿಯೋಗಳನ್ನು ನೀವು ಸೇವ್ ಮಾಡಿ ಇಟ್ಕೊಂಡ್ರೆ, 4 ಜನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಶೇರ್ ಮಾಡಿಕೊಂಡ್ರೆ ಅವರಿಗೂ ಕೂಡ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಇನ್ಫಾರ್ಮೇಷನನ್ನು ನಿಮ್ಮ ಹತ್ರ ಮಾತ್ರ ಇಟ್ಕೋಬೇಡಿ, ಇದನ್ನು 4 ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರು. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.